ವಿಜಿ ಅದೇನು ಬಗೆಹರಿಸ್ಕೊಳಮ್ಮ ನರ್ಸಿಗೆ ಹೇಳ್ಬಿಟ್ಟು ಸುಗುಣಂತಾಗೆ ಅದೇನು ಡೈವರ್ಸ್ ತಕೊಂಡು ಅದೇನು ಬಗೆಹರಿಸ್ಕೋಬೇಕು ಅದನ್ನು ಬಗೆಹರಿಸ್ಕ ಅನ್ನು. ಹೇಳ್ತೀನಿ ಕಣಮ್ಮ, ಅದನ್ನ ಇವಾಗ ಹೇಳೋಣ ಅಂತ ಹೇಳಿ ಕರಿತಾ ಇದ್ದೆ. ಸರಿ ಕರಿತೀನಿ. ವರ್ಷಾ ವರ್ಷಾ ಹೆಂಗ ಮನೆ ಸೇನಕ್ಕೈತೆ ಹೇಳು. ನಾಳೆದಾದ್ರೂ ಪರವಾಗಿಲ್ಲ, ಸೇನಕ್ಕೈತಿ. ಚೆನ್ನಾಗೈತೆ ಕಣಮ್ಮ. ಏನು ಬೀಳಂಗೇನಿಲ್ಲ, ಸಾಕು, ಸ್ವಲ್ಪ ಚೆನ್ನಾಗೈತೆ ಮನೆ, ಸಾಕು. ಹೆಂಗೋ ಇರ್ಬೋದು ಹೇಳು. ನಾಳೆಯಿಂದ ಕೆಲಸಕ್ಕೆ ಹೋಗೋಣ ವಿಜಿ. ಹೋಗ್ಬೇಕಾಗಿತ್ತಪ್ಪ, ಹೋಗಿ ಆ ಸುಗುಣನ ಹತ್ರ ಅದೇನು ನೀನು ಬಗೆಹರಿಸ್ಕೊಂಬಂದಿದ್ರೆ ಚೆನ್ನಾಗಿತ್ತು ಅತ್ಲಂಗೆ. ಹೆಂಗೋ ಅತ್ತ ಆಮೇಲೆ ಹೆಂಗೋ ಹೋಗ್ಬೋದಾಗಿತ್ತು. ಅದೇನು ಸುಗುಣನ ಹತ್ರ ಫಸ್ಟ್ ಬಗೆಹರಿಸ್ಕೊಬಿಡು ನೀನು. ಸುಗುಣನ ಹತ್ರ ಬಗೆಹರಿಸ್ಕೋಬೇಕಾ? ಇವಾಗ ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಕ್ಕಾಗಲ್ಲಮ್ಮ. ನಮ್ಮಪ್ಪ ಅಂತೂ ಇಲ್ಲಿಸಿ ಬಂದಿರೋದಕ್ಕೂ ಅದಕ್ಕೂ ನಮ್ಮ ಅಪ್ಪ ಸಿಟ್ಟು ಬಂದಿರುತ್ತೆ. ಇವಾಗ ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ಕಣೆ ವಿಜಿ. ಹೋಗೋಕ್ಕಾಗಲ್ಲ ಅಂತಂದ್ರೆ ನಾನು ಹೋಗಿ ಕೇಳೋಕ್ಕಾಗುತ್ತಾ? ಇವಾಗ ನೀವೇ ಹೋಗಿ ಕೇಳಿ ಬಗೆಹರಿಸ್ಕೋಬೇಕು. ಹೋಗಿ ಕೇಳೋಗ್ರಿ. ಹೋಗಿ ಅದೇನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಯಾರ ಮುಖಾಂತರ ಹೋಗಿ ಕೇಳ್ತೀಯೋ ಏನೋ ಗೊತ್ತಿಲ್ಲ. ಹೋಗಿ ಕೇಳೋದು ಕಲ್ಕ. ಏನಮ್ಮ ಏನೋ ಮಾತಾಡ್ತೀರಿ ನೀನು ವರ್ಷ? ಇವಾಗ ಸುಗುಣನ ಹತ್ರ ಹೋಗಿ ಅದೇನು ಬಗೆಹರಿಸ್ಕ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದಕ್ಕೇ ಅದು ಹೆಂಗೆ ಕೇಳೋಣ, ನಾನು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ವರ್ಷ. ಹೋಗಿ ಕೇಳು, ಅದಕ್ಕೇನಂತಿ. ನಿಮ್ಮ ಅಪ್ಪಗೆ ಏನೇ ಹೆದರಿಕೆ ಮಕ್ಕೋಬೇಡ ನೀನು. ನಿಮ್ಮ ಅಪ್ಪಗೆ ಹೆದರಿಕೆ ಬೇಡ, ಯಾರಿಗೂ ಹೆದರಿಕೆ ಬೇಡ. ಹೋಗಿ ಸುಮ್ಮನೆ ಕೇಳು. ಅಲ್ಲ ಇವಾಗ ನಾನು ಹೋಗಿ ಹೆಂಗೆ ಕೇಳೋಣ ಅಮ್ಮಂಗಾಗುತ್ತೆ. ಇವಾಗ ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ನಮ್ಮಪ್ಪ ಏನಿಲ್ಲ ಇಲ್ಲಿ ಬಂದಿರೋದಕ್ಕೂ ಅದಕ್ಕೂ ನಮ್ಮಪ್ಪಗೆ ತುಂಬ ಸಿಟ್ಟೈತಿ. ಇವ್ರ ಮಂತಕ್ಕೆ ಹೋಗ್ಬಿಟ್ನಲ್ಲ ಅವನು ಅಂತ ಹೇಳಿ. ಅದಕ್ಕೇ ಒಂದು ಐಡಿಯಾ ಬಂತು. ಇಲ್ಲೇ ಯಾರ ಮನೆ ಹತ್ರ ಹೋಗಿ ಶಾಂತಮ್ಮನ ಮನೆ ಹತ್ರ ಹೋಗ್ಬಿಡ್ತೀನಿ ತಡೀನಿ. ಶಾಂತಮ್ಮನ ಮನೆ ಹತ್ರ ಹೋಗಿ ಶಾಂತಮ್ಮನಿಗೆ ಹೇಳ್ತೀನಿ. ಶಾಂತಮ್ಮನ ಹತ್ರ ಹೋಗಿ ಕೇಳ್ತೀನಿ. ಹಂಗೆ ಮಾಡು. ಶಾಂತಮ್ಗೆ ಹೋಗಿ ಹೇಳು, ಶಾಂತಮ್ಮೆಲ್ಲ ಹೇಳುತ್ತೆ. ಇನ್ನೊಂದು ಯಾವುದೇ ಕಾರಣಕ್ಕೂ ವರ್ಷನ್ನ ಬಿಟ್ಕೊಡ್ಬೇಡ ಕಣಮ್ಮ. ಇನ್ನೇನೇ ಆದರೂ ಸರಿ ಬಿಡ್ಬೇಡ. ಅವ್ರಪ್ಪಯ್ಯ ಭಾಳ ಜಂಪ್ ಮಾಡ್ತಾನೆ. ಅಯ್ಯೋ, ಅವ್ರ ಅಮ್ಮಯಿಂದ ಜಂಬನೆ, ಅವ್ರ ಅಪ್ಪನೂ ಜಂಬನೆ. ಅವ್ರ ಅಮ್ಮಯ್ಯ ನೆನ್ನೆ ಸಹ ನನ್ನ ಹಿಡ್ಕೊಂಡು ಒಯ್ಯಕ್ಕೆ ಬಂದೈತೆ. ಅದಕ್ಕೆ ಹೇಳಿದ್ದೀನಿ, ವರ್ಷನ ನಾನು ದೂರ ಮಾಡು ನೋಡೋಣ. ನಾನಂತೂ ಮದುವೆ ಆಗಿ ಆಗ್ತೀನಿ, ನಿಮ್ಮ ಮನೆ ಸೊಸೆ ಆಗಿ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಮತ್ತೆ ಸುಮ್ಕಿರು. ಯಾವುದೇ ಕಾರಣಕ್ಕೂ ನೀವು ಬಿಟ್ಕೊಡ್ಬೇಡ. ಬರೀ ಕುತ್ಕೊ ಬನ್ನಿ ಅಂಕಲ್, ಬನ್ನಿ ಕುತ್ಕೊ ಬನ್ನಿ. ಬೇಡ ಕಣಮ್ಮ, ಬಂದು ತಡಿ. ಇಲ್ಲಿ ಏನೋ ಸ್ವಲ್ಪ ಕೆಲಸ ಐತೆ, ಹೋಗ್ಬತ್ತೀನಿ ತಡಿ. ಬಮ್ಲಿಂಗ್ ಅಂಕಲ್, ರಾಜಾಂಟಿ ಏನು ಮಾಡ್ತಿತ್ತು? ಇದ್ದಾಳಮ್ಮ, ಬಾ ಇಲ್ಲೇ ಮಾತಾಡುವಂತ ಬಾ. ಇದು ಶಾಂತಮ್ಮನ ಹತ್ರ ಹೋದ್ರೇ ಬಗೆಹರಿಯೋದು. ಶಾಂತಮ್ಮ, ಇವಾಗ ನನಗೆ ಮಕ್ಕಳಾಗೋದಿಲ್ಲ, ನನಗೆ ಮಕ್ಕಳು ಬೇಕು. ಅದಕ್ಕೆ ನಾನು ವಿಜಿನ್ ಮದುವೆ ಆಗ್ತಾಯಿದ್ದೀನಿ. ನೀನೇನಾದರೂ ಮಾಡಿ ನಮ್ಮಪ್ಪ ನಮ್ಮಮ್ಮ ಸುಗುಣನ ಹತ್ರ ಮಾತಾಡಿ ಡೈವರ್ಸ್ ಕೊಡಿಸು ನನಗೆ ಅಂತ ಹೇಳಿ ಹೋಗಿ ಶಾಂತಮ್ಮನ ಕೇಳ್ತೀನಿ. ದೇವ್ರೆ ಶಾಂತಮ್ಮ ಒಪ್ಕೊಳ್ಳಂಗೆ ಮಾಡಪ್ಪ. ನಾನು ಕೇಳ್ಕೊಳ್ಳೋದಕ್ಕೆ ಶಾಂತಮ್ಮ ಹೋಗಿ ಒಪ್ಸಿ ನನಗೆ ಡೈವರ್ಸ್ ಕೊಡ್ಸಂಗೆ ಮಾಡಪ್ಪ ದೇವ್ರೆ. ಏನಾದರೂ ಮಾಡಿ ಡೈವರ್ಸ್ ತೊಗೊಳ್ಳೇಬೇಕು. ಇವಾಗ ಏನಾದರೂ ನಾನು ಡೈರೆಕ್ಟಾಗಿ ನಮ್ಮ ಮನೆ ಹತ್ರನೇ ಹೋಗೋದಾದರೆ ಏನಿಲ್ಲ. ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಏನಿಲ್ಲ ನನ್ನ ಮೇಲೆ ರುಚಿ ಗೆದ್ದು ಬಿಡ್ತಾರೆ. ಯಾಕೆ ಅದು ಸುಮ್ಮನೆ ಅಲ್ಲಿಗೆ ಹೋಗಿ ಜಗಳ ಮಾಡ್ಕೊಳ್ಳೋದ್ಕಿನ್ನ ಶಾಂತಮ್ಮನ ಮುಖಾಂತರ ಹೋದರೆ ಶಾಂತಮ್ಮ ಹೇಳಿ ನನಗೆ ಡೈವರ್ಸ್ ಕೊಡಿಸುತ್ತೆ. ಎಲ್ಲದರಲ್ಲೂ ನೀನು ನನ್ನ ಕೈ ಹಿಡಿದಿದ್ಯಾ ಶಾಂತಮ್ಮ, ಇದೊಂದರಲ್ಲಿ ನನ್ನ ಕೈ ಹಿಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಯಾಕಪ್ಪ ಈ ವರ್ಷ ಇಲ್ಲಿ ಬರ್ತಾ ಇದ್ದಾನೆ? ಶಾಂತಮ್ಮ ಚೆನ್ನಾಗಿದ್ಯಾ ಶಾಂತಮ್ಮ? ಚೆನ್ನಾಗಿದ್ದೀವಪ್ಪ. ಶಾಂತಮ್ಮ, ನಿನ್ನ ಹತ್ರ ಸ್ವಲ್ಪ ವಿಷಯ ಮಾತಾಡಬೇಕು. ಏನಂತಂದರೆ ನಾನು ಸುಗುಣ ದೂರ ಆಗಿದ್ದೀವಿ ಶಾಂತಮ್ಮ. ಗೊತ್ತಾಯ್ತಪ್ಪ ವಿಷಯ. ನೀನು ಸುಗುಣ ಬೇಡ, ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ಹೋಗಿದ್ದೀಯಂತೆ. ಇಂಥವೆಲ್ಲ ಯಾಕೆ ಮಾಡ್ತೀಯಪ್ಪ? ಸುಮ್ಮನೆ ಚೆನ್ನಾಗಿರ್ಬೇಕು ಗಂಡ ಹೆಂಡ್ತಿ ಇಬ್ರೊಳನು. ಈಗ ಯಾರೂ ಆಗಲ್ಲ. ಅದೇನೋ ಹೇಳ್ತಾರಲ್ಲ ಗಾದೆನ, ಇಟ್ಕೊಂಡವಳು ಇರೋ ತನಕ ಕಟ್ಕೊಂಡವಳು ಕೊನೆ ತನಕ ಅಂತ ಹೇಳಿ. ಹಂಗೆ ನಿನಗೆ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ ವರ್ಷ. ಹಂಗೆ ಯಾಕೆ ಮಾಡೋಕ್ಕೆ ಹೋಗ್ತೀಯ? ನಿಜವಾಗ್ಲೂ ವರ್ಷ, ನೀನು ಮಾತಾಡ್ಸೋದಕ್ಕೆ ಮನಸ್ಸಿಲ್ಲ ನನಗೆ. ನೀನು ಮಾತಾಡಿಸ್ಬಾರ್ದು ಅನ್ನಿಸ್ತೈತೆ, ಅಷ್ಟು ಸಿಟ್ಬತ್ತೈತೆ ನೀನು ನೋಡಿದ್ರೆ. ಅಲ್ಲ ಶಾಂತಮ್ಮ, ಯಾಕಂದರೆ ಅದು ಸುಗುಣನಿಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಡಾಕ್ಟ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ವಿಜಿನ್ ಮದುವೆ ಆಗಬೇಕು, ನನಗೆ ಮಕ್ಕಳು ಬೇಕು ಶಾಂತಮ್ಮ. ಅದಕ್ಕೇ ನಾನು ಇವಾಗ ವಿಜಿನ್ ಮದುವೆ ಆಗಬೇಕಂದ್ರೆ ನಾನು ಸುಗುಣನ ಹತ್ರ ಡೈವರ್ಸ್ ತೊಗೋಬೇಕು. ಅದಕ್ಕೆ ನೀನು ಡೈವರ್ಸ್ ಕೊಡಿಸ್ಬೇಕು ನನಗೆ, ಸುಗುಣನ್ಗೆ ಹೇಳ್ಬಿಟ್ಟು. ನಾನು ಹೇಳೋಕ್ಕಾಗಲ್ಲಪ್ಪ. ನಾನು ಅದು ಹೆಂಗೆ ಹೇಳೋಣ ಹೇಳು? ನೀನೇ ಹೋಗಿ ಅವಳನ್ನ ಕೇಳು. ಈಗ ಗಂಡ ಹೆಂಡ್ತಿ ಅಂದಮೇಲೆ ನೀವಿಬ್ಬರು ಮಾತಾಡ್ಕೋಬೇಕು. ನಾನು ಹೇಳೋಕ್ಕಾಗಲ್ಲಪ್ಪ. ಅದೇನೇ ಮಾತಾಡೋದಿದ್ರು ನೀನು ಅವಳ ಹತ್ರ ಮಾತಾಡು, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಹಂಗೆ ಅನ್ಬೇಡ ಶಾಂತಮ್ಮ, ನಾನು ನಿನ್ನೆ ನಂಬ್ಕೊಂಬಂದಿದ್ದೀನಿ ಪ್ಲೀಸ್. ಇಲ್ಲಾಂದರೆ ಸುಗುಣನೇ ಒಪ್ಪಿಸಿ ಅವಳೇ ಮದುವೆ ಮಾಡೋಕ್ಕೆ ಹೇಳು. ಇವಾಗ ನನಗೆ ಮಕ್ಕಳು ಬೇಕು. ಮಕ್ಕಳಿಲ್ಲ ಅಂದರೆ ಹೆಂಗೆ? ಇವಾಗ ಮಕ್ಕಳಿದ್ರೆ ನಮಗೆ ವಯಸ್ಸು ಹೊತ್ತು ಕಾಲಕ್ಕೆ ನೋಡ್ಕೊತಾರೆ. ಎಂಥವ್ರನ್ನಾಗಲಿ ಇವಾಗ ನನ್ನ ಮಕ್ಕಳು ಅಂಬೋದಿದ್ದರೆ ಹೆಂಗೂ ಯಾವ ಅಣ್ಣನ ಮಕ್ಕಳು ಆಗಲ್ಲ, ಯಾರೂ ಆಗಲ್ಲ. ಅದಕ್ಕೇ ನನಗೆ ಮಕ್ಕಳು ಬೇಕಲ್ಲ. ಅದಕ್ಕೇ ಸುಗುಣಗೆ ಮಕ್ಕಳಾಗದೇ ಇರೋದಕ್ಕೇ ನಾನು
ಸುಗುಣನ ಮೇಲೆ ಪ್ರೀತಿ ಇಲ್ಲ ಅಂತ ಏನಿಲ್ಲ. ಸುಗುಣನ ಮೇಲೂ ನನಗೆ ತುಂಬಾ ಇಷ್ಟನೇ. ಬೇಕಾದ್ರೆ ಅವಳನ್ನೂ ಚೆನ್ನಾಗಿ ನೋಡ್ಕೊಂತೀನಿ. ಆದರೆ ವಿಜಿನ ಮದುವೆ ಆಗ್ತೀನಿ. ಬೇಕಾದ್ರೆ ಅವಳು ಮದುವೆ ಆಗೋದಾದರೆ ಆಗಲಿ, ಇಲ್ಲ ನನಗೆ ಇಷ್ಟ ಇಲ್ಲ ಅನ್ನೋದಾದರೆ ನನಗೆ ಡೈವರ್ಸ್ ಕೊಟ್ಬಿಡ್ಲಿ. ಅಲ್ಲ ವರ್ಷ, ನೀನು ಇಷ್ಟೆಲ್ಲ ಮಾತಾಡೋನು ಸುಗುಣದ ಮೇಲೆ ಇಷ್ಟ ಇರೋನು ಮಕ್ಕಳೇ ಬೇಡ ಬಿಡು, ಮಕ್ಕಳೇ ಇಲ್ದಿದ್ರೆ ಏನಂತೆ, ಗಂಡ ಹೆಂಡತಿ ಚೆನ್ನಾಗಿರೋಣ ಅಂತ ಹೇಳೋರು ಇನ್ನೊಬ್ರು ಯಾರಾದರೂ ಆಗಿದ್ರೆ. ನೀನು ಆ ಹುಡುಗಿಗೋಸ್ಕರ ಮದುವೆ ಆಗಬೇಕು, ಅವಳನ್ನೇ ಮದುವೆ ಆಗಬೇಕು ಅಂತ ಹೇಳಿ ನೀನು ನಿರ್ಧಾರ ಮಾಡೋದಕ್ಕೆ ಯಾವುದೋ ಒಂದು ಹಿಡ್ಕೊಂಡಿದೀಯ ಅಷ್ಟೇ. ಸುಗುಣಗೆ ಮಕ್ಕಳಾಗಲ್ಲ ಅಂತ ಹೇಳಿ ಗಂಡ ಹೆಂಡತಿ ಪ್ರೀತಿ ಮಧ್ಯೆ ಏನು ಮಕ್ಕಳಿಲ್ಲ ಅಂದ್ರೂ ಬಿಡು, ಮಕ್ಕಳಿಲ್ದ ಅಂದರೆ ಅಷ್ಟೇ ಹೋಯ್ತು, ಗಂಡ ಹೆಂಡತಿ ಚೆನ್ನಾಗಿರೋಣ ಅಂತ ಬಯಸ್ತಾರೆ ಎಲ್ಲನೂ. ಇಲ್ಲಿಗೆ ಯಾಕೆ ಬಂದಿದ್ದ ನಮ್ಮ ಈ ವರ್ಷಣ್ಣ? ನೋಡು ಸಂಗೀತ, ನಾನು ಹೇಳ್ಬೇಕಂತೆ ಸುಗುಣ ಡೈವರ್ಸ್ ಕೊಡು ಅಂತ ಹೇಳಿ. ಅಲ್ಲ, ನನಗೆ ಮರ್ಯಾದೆ ಬೇಡವಾ ಹೋಗಿ ಹೇಳೋದಕ್ಕೆ? ಬಂದು ನಾನು ಕೇಳ್ತಿಯಲ್ಲಪ್ಪ ವರ್ಷ. ಅಲ್ಲ, ನಾನು ಹೆಂಗೆ ಹೇಳು, ನಾನೊಬ್ಳು ಹೆಣ್ಣಾಕಿ ನೀನು ಡೈವರ್ಸ್ ಕೊಡಮ್ಮ ಅಂತ ನಾನು ಹೇಳೋದಕ್ಕಾಗುತ್ತಾ? ನಿನಗೆ ಹೆಂಗೆ ತಿಳಿತೈತೆ ಶಾಂತಮ್ಮ? ನಿನ್ನ ಮಕ್ಕಳಿಗೂ ಇದೇ ರೀತಿ ಆದ್ರೆ ನೀನು ಹಿಂಗೆ ಇದು ಮಾಡ್ತೀಯ ಅಂತ ಹೇಳಿ ಅವಳು ನನಗೆ ತಿರುಗಿಸಿ ಬೈದ್ರೆ ನನಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ. ನಾನು ಮಾತ್ರ ಈ ಥರ ಯಾವತ್ತೂ ಹೇಳಲ್ಲಪ್ಪ. ಹೋಗಿ ಬೇಡ ಕಣಮ್ಮ, ಹೇಳ್ಬೇಡ. ಏನು ಬೇಡ. ಅಲ್ಲ, ಅವಳು ಯಾರ ಜೊತೆಗೂ ಇತ್ಕೊಂಡು ಅವಳು ಎಂಥಳನ ಆಗಿರಲಿ, ಇವಾಗ ನೀವಿಬ್ಬರು ಗಂಡ ಹೆಂಡತಿ ಜೊತೆಗಿದ್ರ ಅಂದಮೇಲೆ ಅವಳು ಮೂರನೇವಳನ್ನ ಯಾಕೆ ನೀನು ಎಂಟ್ರಿ ಮಾಡ್ಕೊಂಡಿದ್ಯಾ ಅಣ್ಣ ವರ್ಷ ಅಣ್ಣ? ಯಾಕೆ ಅವಳು ವಿಜಿ ಸವಾಸ ಯಾಕೆ ಮಾಡಿದೆ? ಸುಗುಣಂಗೆ ಇನ್ಮೇಲಿಂದ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅವಳಿಗೆ ತುಂಬ ಇವಾಗ ಆಗಲೆಲ್ಲ ಅಬೋಷನ್ ಆಗ್ತಿತ್ತಲ್ಲ, ಅದಕ್ಕೆ ಭಾಳ ದಿವಸ ಬೇರೆ ಆಯಿತು ಮದುವೆ ಆಗಿ, ಇನ್ಮೇಲಿಂದ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಏನೋ ಅದು ಪ್ರಾಬ್ಲಮ್ ಐತಂತೆ, ಅದಕ್ಕೆ ಮಕ್ಕಳಾಗಲ್ಲ ಅಂತ ಹೇಳವ್ರೆ. ಗರ್ಭಕೋಶದಲ್ಲಿ ಏನೋ ಪ್ರಾಬ್ಲಮ್ ಐತಂತೆ ಅವಳಿಗೆ. ಸುಮ್ಮನಿರು ವರ್ಷ. ಏನೇ ಪ್ರಾಬ್ಲಮ್ ಇದ್ರೂ ಇವಾಗ ನೀನು ಮಕ್ಕಳಾಗಲಿಲ್ಲ ಅಂದರೆ ಪರವಾಗಿಲ್ಲ, ಬೇಕಾದರೆ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಬೇಕಾದರೆ ಒಂದು ದತ್ತು ತಂದು ಸಾಕು. ಹಿಂಗೆ ಮಾಡಬಾರ್ದು. ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ನೀನು ಹಿಂಗೆ ಮಾಡಿದ್ರೆ. ಹೆಂಡತಿ ಮೇಲೆ ಪ್ರೀತಿ ಇರೋರು ಯಾರು ಈ ಥರ ಮಾಡೋದಿಲ್ಲ. ಮಕ್ಕಳಿಲ್ಲ ಅಂದರೆ ಪರವಾಗಿಲ್ಲ, ನಾವು ಚೆನ್ನಾಗಿರ್ತೀವಿ ಅಂತಾರೆ. ವರ್ಷಣ್ಣ, ನೀನು ಮಕ್ಕಳಿಗೋಸ್ಕರ ಹಿಂಗೆ ಮಾಡ್ತಾ ಇಲ್ಲ, ಅವಳು ಯಾವಳು ವಿಜಿ ಅಂತ ಹೇಳಿ ಅವಳಿಗೋಸ್ಕರ ಹಿಂಗೆ ಮಾಡ್ತಾ ಇದೆಯಾ ಅಷ್ಟೇ ನೀನು. ಇಲ್ಲ ಸಂಗೀತ, ಅದು ಹೇಳೋದು ಕೇಳಿಲಿ. ಇವಾಗ ಏನು ಮಾಡ್ತಿರೋ ಗೊತ್ತಿಲ್ಲ, ನೀವೇ ನನಗೇನಾದರೂ ಮಾಡಿ. ಇವಾಗ ಸುಗುಣದ ಮೇಲೆ ನನಗೂ ಪ್ರೀತಿ ಐತೆ, ಆದ್ರೂ ನನ್ನ ಮಕ್ಕಳು ಬೇಡ ಅಂತಲೇ ಇದ್ದೆ. ಇವಾಗ ನಮ್ಮ ಅಣ್ಣನ ಮಗಳೇ ಆಗಲೇಳು, ನಾನು ಕರೆದ ತಕ್ಷಣ ಬರ್ತಾಳಾ? ಇಲ್ಲ. ನಮಗೂ ಮುಂದೆ ಮಕ್ಕಳಿಲ್ಲ ಅಂದರೆ ಯಾರು ನೋಡ್ಕೊತಾರೆ? ಅಯ್ಯೋ, ಮಕ್ಕಳಿಲ್ದಾರ ಇರಲ್ವಾ? ಏನು ನೀನು ಒಬ್ಬನೇನಾ ಇಲ್ದವ್ರು? ಇವತ್ತು ನಾವು ಗಂಡ ಹೆಂಡ್ತಿನೇ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿ ಇರೋವರೆಗೂ ಚೆನ್ನಾಗಿರ್ತಾರೆ. ನೀನು ಇಲ್ಲದೆಲ್ಲ ಯೋಚನೆ ಮಾಡಿ ಅವಳನ್ನ ಅಲ್ಲ ಸುಗುಣ ಒಪ್ಪಿ ಏನಾದರೂ ಅವಳು ಮದುವೆ ಮಾಡಿದ್ರೇ ಪರವಾಗಿಲ್ಲ ಬಿಡಪ್ಪ, ಅವಳೇ ಒಪ್ಪು ಮದುವೆ ಮಾಡಿದ್ಲು, ನನಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿ ಅನ್ಬೋದಾಗಿತ್ತು. ಅಂಥದ್ರಲ್ಲಿ ನೀನೇ ಇವತ್ತು ಈ ಥರ ಮಾಡಿಕೊಂಡು ಅವಳನ್ನು ಡೈವರ್ಸ್ ಕೊಡು ಅಂತಂದರೆ ಅದ್ರಲ್ಲಿ ನಾವು ಹೇಳೋಕ್ಕಾಗುತ್ತಾ? ಇಲ್ಲಪ್ಪ, ನಾವು ಹೇಳೋಕ್ಕಾಗಲ್ಲ. ನೀನು ಕೇಳ್ಕೊಂಬೋದಾದ್ರೆ ನಿಮ್ಮ ಅಪ್ಪ ಹಿಂಗೆ ಕೇಳ್ಕ, ನಿಮ್ಮ ಅಮ್ಮ ಹಿಂಗೆ ಕೇಳ್ಕ, ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳು, ನಿಮ್ಮ ಅಣ್ಣನ ಹತ್ರ ಹೋಗಿ ಹೇಳು, ನಿಮ್ಮ ಅತ್ತೆ ಹತ್ರ ಹೋಗಿ ಹೇಳು, ನಿಮ್ಮ ಮನೆಗಳವ್ರ ಹತ್ರ ಹೇಳು, ಸರಿನಾ? ನಾನು ಹೇಳೋಕ್ಕಾಗಲ್ಲ. ಬೇಕಾದರೆ ಯಾವ್ದಾನ ಬೇಕಾದರೆ ಒಳ್ಳೇದೇ ಹೇಳೋಕ್ಕೆ ಹೇಳು, ಬೇಕಾದರೆ ಹೇಳ್ತೀನಿ. ಈಗ ನೀವಿಬ್ಬರು ಗಂಡ ಹೆಂಡ್ತಿ ಹೊಂದ್ಕೊಂಡು ಚೆನ್ನಾಗಿ ಬಾಳೊಬ್ಬತ್ತು ಮಾಡ್ಕೊಂಡು ಹೋಗ್ರಿ, ಚೆನ್ನಾಗಿರಿ ಗಂಡ ಹೆಂಡ್ತಿ ಅಂತ ಬೇಕಾದರೆ ಒಳ್ಳೆ ಮಾತಾದರೆ ಹೇಳ್ಬೋದು. ಇಂಥವು ಯಾರೂ ಹೇಳೋಕ್ಕಾಗಲ್ಲಪ್ಪ. ಶಾಂತಮ್ಮ, ಪ್ಲೀಸ್ ಶಾಂತಮ್ಮ, ಹಾಗೆ ಹೇಳ್ಬೇಡ. ನಾನು ನಿನ್ನ ತುಂಬ ನಂಬ್ಕೊಂಡು ಬಂದಿದ್ದೀನಿ. ನನಗೆ ಇವಾಗ ನನಗೆ ಅಲ್ಲಿಗೆ ಹೋಗೋದಕ್ಕಾಗಲ್ಲ ಡೈರೆಕ್ಟಾಗಿ, ಅದಕ್ಕೋಸ್ಕರ. ಯಾಕೆ ಹೋಗೋಕ್ಕಾಗಲ್ಲ ಹೇಳು? ನೀನು ತಪ್ಪು ಮಾಡಿದ್ಯಾ? ಇವಾಗ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ, ನನಗೆ ಕೇಳೋಕ್ಕಾಗಲ್ಲ, ಅಲ್ಲಿಗೆ ಹೋಗೋಕ್ಕೆ ಮಕ್ಕ ಇಲ್ಲ, ನಮ್ಮಪ್ಪ ಏನಂಬುತ್ತೆ ನಮ್ಮಮ್ಮ ಏನಂಬುತ್ತೆ ಅಂತ ನೀನು ಭಯ ಐತೆ ಮನಸ್ಸಲ್ಲಿ, ಅದಕ್ಕೆ ಇಲ್ಲಿಗೆ ಬಂದಿದ್ಯಾ. ತಪ್ಪು ಮಾಡಬೇಕಾದ್ರೆ ಅದೆಲ್ಲ ಭಯ ಇರಲಿಲ್ವಾ? ಇವಾಗ ಹೋಗಿ ಇಷ್ಟೆಲ್ಲ ಮಾಡಿದ್ಯಾ ಅಂದರೆ ಅದನ್ನು ಕೇಳೋಕ್ಕೇನು? ಹೋಗಿ ಕೇಳೋಗು, ಅಲ್ಲೇ ಹೋಗಿ ಕೇಳು. ಅಲ್ಲ, ಅದು ಕೇಳ್ತಿದ್ದೆ. ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಅಂತ ಹೇಳಿ ಹಿಂಗಿರೋದಕ್ಕೋಸ್ಕರ ನಾನು ಬೇರೆ ಮದುವೆ ಆಗ್ತಾ ಇರೋದು ಅಷ್ಟೇ. ಇಲ್ಲ ಅಂದರೆ ನಾನು ಆಗ್ತಿರ್ಲಿಲ್ಲ, ಸುಗುಣನ ನಾನು ಬಿಡ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಇವಾಗ ವಿಜಿಗೆ ಬೇರೆ ಪಾಪ ಗಂಡ ಇಲ್ಲ, ಅದಕ್ಕೋಸ್ಕರ ಇವಾಗ ನಾನು ಅವಳು ಮದುವೆ ಆದರೆ ನನಗೂ ಹೆಂಗೋ ಮಕ್ಕಳಾಗ್ತವೆ, ಅವಳಿಗೂ ಒಬ್ಬ ಗಂಡ ಇದ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮದುವೆ ಆಗ್ತಾ ಇರೋದು. ಬೇಡಮ್ಮ, ಇದನ್ನೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ ನೀನು. ಏನು ತಲೆ ಕೆಡಿಸ್ಕೊಬೇಡ ಅಣ್ಣ. ನಮ್ಮ ಕೈಲಿ ಇದನ್ನೆಲ್ಲ ಹೇಳೋದಕ್ಕಾಗಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು, ಹೇಳೋದಕ್ಕಾಗಲ್ಲ ನಮ್ಮ ಕೈಲಿ. ಇದನ್ನೆಲ್ಲ ನಾನು ಡೈವರ್ಸ್ ಕೊಡು ಅಂತ ನಾವೇ ಹೆಂಗೆ ಹೇಳೋಕ್ಕಾಗುತ್ತೆ? ನಾನು ಅದನ್ನೇ ಕಣಮ್ಮ ಹೇಳಿದ್ದು. ನಾನು ಹೇಳೋಕ್ಕಾಗಲ್ಲ ಕಣಪ್ಪ ವರ್ಷ. ನನಗೆ ಸುಗುಣನ್ ಕಂಡ್ರೆ ತುಂಬ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾನೆ ಈ ವರ್ಷ. ಇಷ್ಟ ಇರೋನು ಈ ಥರ ಮಾಡ್ತಾ ಇರಲಿಲ್ಲ. ಮಕ್ಕಳಿಲ್ಲ ಅಂದರೆ ಪರವಾಗಿಲ್ಲ, ನನಗೆ ಅವಳಿಗೆ ನಾನು ಅನ್ನೋ ಥರ ಇರ್ತೀವಿ ಅನ್ನೋರು. ಆದರೆ ಇವನಿಂಥ ಕೆಲಸ ಮಾಡಿಬಿಟ್ಟು ಅವಳಿಗೋಸ್ಕರ ಯಾವುದಾದ್ರೂ ಒಂದು ಕಾರಣ ಹುಡ್ಕೊಂಡು ಬಂದಿದ್ದಾನೆ ಹೇಳು ಅಂತ. ನಾನು ಯಾವುದೇ ಕಾರಣಕ್ಕೂ ಈ ವಿಷಯ ನಾನು ಯಾರ ಹತ್ರನೂ ಹೇಳೋಕ್ಕೆ ಹೋಗಲ್ಲ. ಹೆಂಗಾದರೂ ಮಾಡ್ಕೊಳ್ಳೇಳು. ನಾನಿಂಥ ಮಾತ್ರ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನೋಡ್ತಾ ಇರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.